ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೈಸ್ ಅಕಾಡೆಮಿ ಹಾವೇರಿ. ನೈಸ್ ಅಕಾಡೆಮಿ ಹಾಗೂ ಸಕ್ಸಸ್ ಅಕಾಡೆಮಿಯ ಎರಡೂ ಸಂಯೋಗದಿಂದ ನಿಮಗೋಸ್ಕರ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ದ ಸಮಗ್ರ ಕೋರ್ಸನ್ನು ನಾವು ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಈಗಾಗಲೇ ನೀವು ಯಾರಿಂದಾದರೂ ಆ್ಯಪದ ಲಿಂಕದಿಂದ ಅಥವಾ ನಮ್ಮ ಆ್ಯಪದ ಲಿಂಕನ್ನು ನೈಸ್ ಅಕಾಡೆಮಿ ಹಾವೇರಿ ಆ್ಯಪದ ಲಿಂಕನ್ನು ನೀವು ಪ್ಲೇಸ್ಟೋರ್ದಲ್ಲಾದರೂ ಪಡೆದಿರ್ತೀರ. ನೀವು ರಿಜಿಸ್ಟರ್ ಆಗ್ತೀರಾ, ಅದರಲ್ಲಿ ಹೆಸರು ಹಾಕ್ತೀರಾ, ನಿಮ್ಮ ಒಂದು ಮೊಬೈಲ್ ನಂಬರು, ಆಮೇಲೆ ಒಂದು ನಿಮ್ಮ ಇಮೇಲ್ ಐ ಡಿಯನ್ನು ಹಾಕಿ ಒಂದು ಪಾಸ್ವರ್ಡನ್ನು ಕೊಡ್ತೀರಾ. ಪಾಸ್ವರ್ಡ್ ಏನು ಬೇಕಾದ ಕೊಡಿ, ತಿಳಿತಾ? ಯಾಕಂದರೆ ನೀವೀಗ ಸದ್ಯ ದುಡ್ಡು ಕೊಟ್ಟು ಕೋರ್ಸ್ ತೊಗೊಂಡ್ರೆ ಇಲ್ಲೊಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಈಗ ಎಕ್ಸಾಂಪಲ್ ರಮೇಶ್ ಅಂತ ಒಂದು ಸ್ಟೂಡೆಂಟ್ ಇದ್ದರೆ ಅವ್ರ ಹೆಸರಲ್ಲಿ ಈ ಫೋನ್ ನಂಬರ್ ಮೇಲೆ ಈ ಇಮೇಲ್ ಮೇಲೆ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಆ ಅಕೌಂಟ್ ಕ್ರಿಯೇಟ್ ಆದಮೇಲೆ ನೆಕ್ಸ್ಟ್ ಅವ್ರು ಏನಾದರೂ ಮತ್ತೆ ಬೇರೆ ಅಕೌಂಟ್ನಲ್ಲಿ ಹೋದರೆ ಅಲ್ಲಿ ಮತ್ತೆ ದುಡ್ಡು ಬೇಡಬಿಡುತ್ತೆ. ಅದಕ್ಕೆ ನಾನೇನಂತಿದ್ದೀನಿ, ಒಂದು ಸಾರಿ ನೀವು ಇಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳುವಾಗ ಏನು ಫೋನ್ ನಂಬರ್ ಕೊಟ್ಟಿರ್ತೀರ, ಏನು ಒಂದು ಪಾಸ್ವರ್ಡ್ ಕೊಟ್ಟಿರ್ತೀರ, ಅದನ್ನು ಬರೆದಿಟ್ಕೊಳ್ಳಿ, ನೆನಪಿಟ್ಕೊಳ್ಳಿ ಅಂತ ಹೇಳ್ಬೋದು. ತಿಳಿತಾರೆ? ಓಕೆ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೋಸ್ಕರ ಅಂತ ನೀವು ಏನಾದರೂ ಸಬ್ಸ್ಕ್ರಿಪ್ಷನ್ ತೊಗೋಬೇಕಾದ್ರೆ ಹೇಗೆ ತೊಗೋಬೇಕು? ಇಲ್ಲಿ ಮೊದಲು ಎಲ್ಲಿನಪ್ಪ ಅಂತಂದರೆ ಇಲ್ಲಿ ಕೋರ್ಸ್ ಇದೆ ನೋಡಿ, ಈ ಕೋರ್ಸ್ನಲ್ಲಿ ಬರಬೇಕು ನೀವು. ತಿಳಿತಾರೆ? ಮೊದಲು ನಾನು ನಿಮಗೆ ಇದು ಹೋಮ್ ಪೇಜ್ ಅಂತಾರೆ, ಇದು ಕೋರ್ಸು. ತಿಳಿತಾರೆ? ಸೊ ಇಲ್ಲಿ ಟೆಸ್ಟ್ ಸೀರೀಸ್ ಇದ್ದರೆ ಇಲ್ಲಿ ಬರ್ಬೋದು, ಫ್ರೀ ಕ್ಲಾಸ್ ಬೇಕಾದ್ರೆ ಇಲ್ಲಿ ಬರ್ಬೋದು. ತಿಳಿತಾ? ನೀವೇನಾದರೂ ದುಡ್ಡು ಕೊಟ್ಟು ಕೋರ್ಸನ್ನು ತೊಗೋತಿರಲ್ಲ, ತೊಗೊಂಡ್ಮೇಲೆ ಅದು ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ವಿದ್ಯಾರ್ಥಿ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ, ಮೈ ಕೋರ್ಸ್ನಲ್ಲಿ ಬರುತ್ತೆ. ನೀವು ಏನೇ ದುಡ್ಡು ಕೊಡ್ತಿರಲ್ಲ ಆ ಕೋರ್ಸು ನಿಮ್ಮ ಕೋರ್ಸ್ ಆಗಿಬಿಡುತ್ತೆ, ಅಂದರೆ ಮೈ ಕೋರ್ಸ್. ಆವಾಗ ದುಡ್ಡು ಕೊಟ್ಟಿರುವಂಥ ಸೆಕ್ಷನ್ ಇಲ್ಲಿದೆ. ತಿಳಿತಾರೆ? ಓಕೆ. ಈಗ ನಾವು ಹೊಸದು ಏನಾದರೂ ಒಂದು ಕೋರ್ಸನ್ನು ಕ್ರಿಯೇಟ್ ಮಾಡಿದರೆ ಅದು ಇಲ್ಲಿ ನ್ಯೂನಲ್ಲಿರುತ್ತೆ. ಒಮ್ಮೆ ಇರ್ಬೋದು, ಒಮ್ಮೆ ಇರದೇ ಇರ್ಬೋದು. ಡೋಂಟ್ ವರಿ ಅಬೌಟ್ ಇಟ್. ತಿಳಿತಾ? ಇನ್ನು ಲೈವ್ ಕ್ಲಾಸ್ಗಳು ಎಷ್ಟು ಗಂಟೆಗೆ ಇರ್ತಾವೆ, ಯಾವಾಗ ಇರ್ತಾವೆ, ಅವು ಎಲ್ಲನೂ ಇಲ್ಲಿ ನೋಡ್ಕೋಬೇಕು. ಲೈವ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಲೈವ್ ಕ್ಲಾಸ್ ಎಷ್ಟು ಗಂಟೆಗಿದೆ, ಏನಿದೆ. ಇಲ್ಲಿ ಶೆಡ್ಯೂಲ್ ಮಾಡಿದರೆ ಡೇ ಟು ಟೈಮು ಎಲ್ಲ ತೋರಿಸುತ್ತೆ. ಅರ್ಥ ಆಯ್ತಾ? ನೀವು ಅಂತಂದರೆ ಇಲ್ಲಿ ವಿಲೇಜ್ ಅಕೌಂಟೆಂಟ್, ಗ್ರಾಮ ಲೆಕ್ಕಾಧಿಕಾರಿ ಅಂತ ಇಲ್ಲಿದೆ ನೋಡಿ. ತಿಳಿತಾನೆ ಆ ಥರದ್ದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಹೋಮ್ ಬರುತ್ತೆ, ಮತ್ತು ನೀವು ಹೋಮ್ ಪೇಜಿಗೆ ಬಂದುಬಿಡ್ತಾನೆ. ಓಕೆ ಸರ್, ನಾನೀಗ ಇಲ್ಲಿ ಬಂದು ನೀವೇನು ಮಾಡೋದು, ಸರ್ಚ್ ಮಾಡಿದ್ರು ಬರುತ್ತೆ. ಇಲ್ಲಿ ಬಂದು ನೀವು ಸರ್ಚ್ ಮಾಡಿದ್ರು ಕೂಡ ಅದು ಓಪನ್ ಮಾಡುತ್ತೆ ಸ್ಕೋರ್ಸನ್ನು. ತಿಳಿತನ ಆ ಥರದ್ದು? ಹಾಂ. ಇಲ್ಲ ಸರ್, ಅಲ್ಲಿ ಹೋಗೋ ಅವಶ್ಯಕತೆಯೇ ಇಲ್ಲ ಸರ್ ನಮಗೆ. ನಾವೇನು ಮಾಡ್ಬೋದು, ಒಂದು ಇನ್ನೊಂದು ರೀತಿಯಲ್ಲಿ ಹೋಗ್ಬೋದು. ಇಲ್ಲಿ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಅಂತ ಇಲ್ಲಿ ಕೋರ್ಸ್ ಇದೆ ನೋಡಿ. ತಿಳಿತಾ? 3675 ರೂಪಾಯಿಗೆ ಸಮಗ್ರ ಕೋರ್ಸು. ಕೆಲವೊಬ್ರು ಅಂತಿದ್ದಾರೆ ಸರ್, ಕೆಲವೊಂದು ಕಡೆ ಅದೆಲ್ಲ 1000 ರೂಪಾಯಿದಲ್ಲಿ ಕೋರ್ಸ್ ಇದೆ, ಹಾಗೆ ಹೀಗೆ. ಅವ್ರವ್ರು ತಕ್ಕಂತೆ ಅವ್ರವ್ರು ಮಾಡಿರ್ತಾರೆ. ತಿಳಿತಾರೆ? ನಮ್ಮಲ್ಲಿ 3675 ರೂಪಾಯಿದಲ್ಲಿ ಈ ಎಕ್ಸಾಮ್ದಲ್ಲಿ ನೆಗೆಟಿವ್ ಕೋರ್ಸ್ ಇದೆ, ನೆಗೆಟಿವ್ ಮಾರ್ಕಸ್ದ ಒಂದು ಮೆಥಡ್ ಇದೆ. ಸೊ ಹೀಗಾಗಿ ಬಹಳ ತೀಕ್ಷ್ಣವಾಗಿ ನೀವೆಲ್ಲವನ್ನು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಹೀಗಾಗಿ ಆಯಾ ಪರೀಕ್ಷೆಯ ಅನುಕೂಲ ಹಾಗೂ ಕಾಂಪಿಟೇಷನ್ ಅನುಗುಣವಾಗಿ ನಾನಾಗಲಿ, ಅಂದರೆ ನಾನು ರಮೇಶ್ ಪೂಜಾರಿ, ಸಕ್ಸಸ್ ಅಕಾಡೆಮಿ ಜಮಖಂಡಿ, ನೈಸ್ ಅಕಾಡೆಮಿ ನಿಂಗರಾಜ್ ಸುಳ್ಳಳ್ಳಿ ಅವರು ಇರ್ಬೋದು, ಇಬ್ಬರೂ ಕೂಡಿ ನಾವು ಈ ಒಂದು ಕೋರ್ಸನ್ನು ಸಂಪೂರ್ಣವಾಗಿ ನೀವು ಮಾಡಿಕೊಡ್ತೀವಿ. ಡೋಂಟ್ ವರಿ ಅಬೌಟ್ ಇಟ್. ಇನ್ನು ಈ ಕೋರ್ಸ್ನಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೀಟೇಲ್ಸ್ ಏನಾದರೂ ಓದ್ತಿದ್ರೆ ಓದ್ಬೋದು. ಕಂಟೆಂಟ್ ಏನೇನಿದ್ದಾವೆ ಇಲ್ಲಿ ಮೇಲ್ಗಡೆ ಏನಿದೆ. ಸಕ್ಸಸ್ ಅಕಾಡೆಮಿಯಲ್ಲಿ ಇಂಗ್ಲೀಷ್ ಕ್ಲಾಸನ್ನು ಹೇಗೆ ಪಡೆಯೋದು, ಇಲ್ಲಿದ್ದು ಈ ಫೋಲ್ಡ್ರ್ ಒಳಗಡೆ ಹೋಗಿ ಆ ವಿಡಿಯೋ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೇಗೆ ನಾವು ಕ್ಲಾಸ್ ನೋಡಬೇಕಂತ. ಪತ್ರಿಕೆ 1 ಫ್ರೀ ಕ್ಲಾಸು, ಪತ್ರಿಕೆ 2 ಪ್ರಿವಿಯಸ್ ಕ್ವಶನ್ಸು, ಸ್ಕೀಮ್ಸು, ಈ ರೀತಿ ಬೇರೆ 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 ಫೋಲ್ಡರ್ಸ್ಗಳನ್ನು ಮಾಡಿಕೇಶನ್ ಏನು ಮಾಡಿದ್ದಾರೆ ಸರು ನಿಮ್ಮ ಕ್ಲಾಸನ್ನು ತೋರಿಸ್ತಾ ಇದ್ದಾರೆ. ಅರ್ಥ ಆಯ್ತಾನೆ ಆ ಥರದ್ದು? ಎಸ್. ಬನ್ನಿ ಹಾಗಾದರೆ ಈಗ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದು ಹೇಗೆ. ಇದ್ರ ಮೇಲೆ ಬಂದು ಇಲ್ಲಿ ಡೀಟೇಲ್ಸ್ ಓದೋರಿದ್ರೆ ಡೀಟೇಲ್ಸ್ ಓದ್ಕೋಬೋದು. ಇಲ್ಲೆಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ತಿಳಿತಾ? ಓದ್ಕೋಬೋದು. ಇನ್ನು ಸಬ್ಸ್ಕ್ರಿಪ್ಷನ್ ತೊಗೋಬೇಕಂದ್ರೆ ಇಲ್ಲಿ ಕೆಳಗಡೆ ನಿಮಗೇನು ಬೈ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅರ್ಥ ಆಯ್ತಾರೆ? ಬೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈಗಾಗಲೇ ನಾವೇನು ಮಾಡಿದ್ದೀವಿ, 5000 ರೂಪಾಯಿ ಇರುವಂಥ ಫೀಸನ್ನು ಆಫರ್ನಲ್ಲಿ 3675 ರೂಪಾಯಿದಲ್ಲಿ ನಿಮ್ಗೆ ಕೊಡ್ತಾ ಇದ್ದೀವಿ. ಹಾಗಾದರೆ ಸರ್ ಇಲ್ಲೊಂದು 99 ರೂಪಾಯಿ ಎದ್ರದ್ದು ಅಂತ ಕೇಳ್ಬೋದು. ಇದು GST ಇರುತ್ತೆ ವಿದ್ಯಾರ್ಥಿಗಳು. ಅರ್ಥ ಆಯಿತು? ಇದು GST ಇರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆ, ಎಲ್ಲನೂ ಕೂಡಿ ಆಗಿರುತ್ತೆ. ಸೊ ನಾವು ನೆಕ್ಸ್ಟು ಇಲ್ಲಿ ಪೇ ಅಂದ್ಬಿಡಬೇಕು. ಪೇ ಅಂದ ತಕ್ಷಣ ಅದೇನಾಗುತ್ತೆ, ಪೇಮೆಂಟ್ ಟ್ರಾನ್ಸಾಕ್ಷನ್ಗೆ ನಿಮ್ಗೆ ಕರ್ಕೊಂಡು ಹೋಗುತ್ತೆ. ನಿಮ್ಮ ಮೊಬೈಲ್ನಲ್ಲಿ ಫೋನ್ಪೇ ಇದ್ದರೆ ಫೋನ್ಪೇ ಓಪನ್ ಆಗುತ್ತೆ, ಗೂಗಲ್ ಪೇ ಇದ್ದರೆ ಗೂಗಲ್ ಪೇ ಓಪನ್ ಆಗುತ್ತೆ, ಎಲ್ಲನೂ ಓಪನ್ ಆಗಿಬಿಡುತ್ತೆ. ತಿಳಿತಾ? ಯಾವುದೂ ಇಲ್ಲ ಅಂದರೆ ಇಲ್ಲೊಂದು UPI ಅಂತ ಸೆಕ್ಷನ್ ಇರುತ್ತೆ. ಎಕ್ಸಾಂಪಲ್, ಕೆಲವೊಬ್ರು ಏನು ಮಾಡ್ತಾರೆ, ತಮ್ಮ ಹಸ್ಬೆಂಡ್ದಿಂದ ದುಡ್ಡು ಇಸ್ಕೊತಿರ್ತಾರೆ, ಕೆಲವೊಬ್ರು ತಮ್ಮ ಫ್ರೆಂಡ್ದಿಂದ, ತಮ್ಮ ಬ್ರದರ್ದಿಂದ. ಯಾಕೆ ತಮ್ಮ ಮೊಬೈಲ್ನಲ್ಲಿ ಇರಲ್ಲ ಪಾಪ ಫೋನ್ಪೇ ಗೂಗಲ್ ಪೇ.
ಅವ್ರೇನು ಮಾಡಬೇಕು, ನಿಮ್ಮ ಫ್ರೆಂಡ್ದ ಮೊಬೈಲ್ನಲ್ಲಿರುವಂತಹ ಯು ಪಿ ಐ ಐ ಡಿಯನ್ನು ಇಸ್ಕೋಬೇಕು. ಎಕ್ಸಾಂಪಲ್ ಈಗ ಸದ್ಯ ಫೋನ್ಪೇದಲ್ಲಿದ್ದರೆ ನಿಮಗೆ ಯು ಪಿ ಐ ಡಿ ಹೆಂಗಿರುತ್ತೆ ಗೊತ್ತಾ, ಅವ್ರ ಮೊಬೈಲ್ ನಂಬರು @ybl.com ಅಂತ ಇರುತ್ತೆ. ಇಲ್ಲಪ್ಪ ಅಂತಂದರೆ ನೀವು ಗೂಗಲ್ ಪೇದಲ್ಲಿದ್ದರೆ ನಿಮ್ಮದು ಒಂದು ಇಮೇಲ್ ಐ ಡಿ ಹೆಸರು @hdfc.com ICICI.com ಅಂತ ಹಿಂಗಿರುತ್ತೆ. ನಿಮಗೆ ಗೂಗಲ್ ಪೇ ಫೋನ್ಪೇದಲ್ಲಿ ಹೋಗಿ ಯು ಪಿ ಐ ಐ ಡಿಯನ್ನು ನೀವು ಹುಡ್ಕೊಂಡು ಇಲ್ಲಿ ಬಂದು ಬರಿಬೇಕು. ನಾನೀಗ ಬರೆದಿದ್ದೀನಿ, ಅದಕ್ಕೆ ತೋರಿಸ್ತಾ ಇದೆ ಗೂಗಲ್ ಪೇ ಅಂಥೇಳಿ. ಅಲ್ಲಿ ಖಾಲಿ ಜಾಗ ಇರುತ್ತೆ. ಅಲ್ಲಿ ಯು ಪಿ ಐನ ಐ ಡಿಯನ್ನು ಹಾಕಿ ನೀವು ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಅಂದರೆ ಅಥವಾ ಪೇ ನೌ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಫ್ರೆಂಡನ ಮೊಬೈಲ್ನಲ್ಲಿ ಒಂದು ಮೆಸೇಜ್ ಹೋಗುತ್ತೆ. ಏನಂತ ಒಂದು ಮೆಸೇಜ್ ಬರುತ್ತೆ, ಈ ರೀತಿ ದುಡ್ಡು ಕೇಳ್ತಾ ಇದ್ದಾರೆ ಅಂಥೇಳಿ. ಆ ದುಡ್ಡು ಮೇಲೆ ಅವರು ತಮ್ಮ ಫೋನ್ಪೇದು ಅಥವಾ ಗೂಗಲ್ ಪೇದು ಪಿನ್ನನ್ನು ಹಾಕಿ ಅಲ್ಲಿ ಪೇ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಇಲ್ಲಿ ಬಂದು ಏನಾಗ್ಬಿಡುತ್ತೆ, ಅದು ನಿಮ್ಮದು ಟ್ರಾನ್ಸಾಕ್ಷನ್ ಆಗಿಬಿಡುತ್ತೆ. ಅರ್ಥ ಆಯ್ತಾ ರೀ? ತಿಳಿತಾ? ಓಕೆ. ಸೊ ಇಷ್ಟು ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡ್ಮೇಲೆ ನಿಮ್ಮಲ್ಲಿ ಆಗುವಂಥ ಬದಲಾವಣೆ. ಆವಾಗಿದ್ದು ಸಬ್ಸ್ಕ್ರಿಪ್ಷನ್ ತೊಗೊಂಡ್ಮೇಲೆ ನಿಮ್ಮದು ಬ್ಯಾಕ್ ಬಂದುಬಿಡುತ್ತೆ. ಬಂದ ತಕ್ಷಣ ನೀವು ಎಲ್ಲಿ ಹೋಗಬೇಕು, ನೀವು ದುಡ್ಡು ಕೊಟ್ಟಿರುವಂಥ ಕೋರ್ಸು ಎಲ್ಲಿರುತ್ತೆ, ಎಕ್ಸಾಂಪಲ್ ಇಲ್ಲಿ ಮೈ ಕೋರ್ಸ್ ಒಳಗಡೆ ಇರುತ್ತೆ. ಈ ಮೈ ಕೋರ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಏನಾಗ್ಬಿಡುತ್ತೆ, ನೀವು ಎಲ್ಲೂ ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ. ನಾಳೆಯಿಂದ ದುಡ್ಡು ಕೊಟ್ಟ ಮೇಲೆ ಈ ಮೈ ಕೋರ್ಸ್ನಲ್ಲಿ ಹೋಗಬೇಕು. ಕ್ಲಾಸ್ ಎಷ್ಟು ಗಂಟೆಗೆ ಅದಾವ ನೋಡಿದ್ರೆ ಲೈವ್ ಕ್ಲಾಸ್ನಲ್ಲಿ ಹೋಗಬೇಕು. ಇಷ್ಟು ನೀವು ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು ವಿದ್ಯಾರ್ಥಿಗಳು. ಅರ್ಥ ಆಯ್ತಾರೆ? ಎಸ್, ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ನಿಮಗೆಲ್ಲನೂ ಅರ್ಥ ಆಗಿದೆ ಹೇಗೆ ತೊಗೋಬೇಕು ಅನ್ನೋದ್ರ ಬಗ್ಗೆ.